ಬಂಗ್ಲೆಗುಡ್ಡದಲ್ಲಿ ಏನು ಗುರುತಿನ ಚೀಟಿ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ಅದರಲ್ಲಿರುವಂತಹ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರನ್ನ ಸಂಪರ್ಕಿಸಿದೆ ಎಸ್ಐಟಿ. ಯುಬಿಯ ಅಯ್ಯಪ್ಪ ಪುತ್ರ ಜೀವನ್ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ. ಜೀವನ್ ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಂದಿದ್ದಾರೆ. ಜೀವನ್ 2017ರಲ್ಲಿ ಪೊನ್ನಂಪೇಟೆಯ ಯುಬಿ ಅಯ್ಯಪ್ಪ ಮನೆಯಿಂದ ನಾಪತ್ತೆಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಮೈಸೂರಿಗೆ ಚಿಕಿತ್ಸೆಗೆ ಅಂತ ಹೋದವರು ವಾಪಸ್ ಬರಲಿಲ್ಲ. ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ ಈಗ ಅವರು ಅವಾಗವಾಗ ಧರ್ಮಸ್ಥಳಕ್ಕೂ ಕೂಡ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ವರ್ಷಕ್ಕೆ 2 ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅಂತ ಅವರ ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗ 7 ವರ್ಷಗಳು ಕಳೆದಿವೆ ಅವರು ನಾಪತ್ತೆಯಾಗಿ. ಆದ್ರೆ ಮೊನ್ನೆ ಶೋಧದ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಅವರ ಐಡಿ ಕಾರ್ಡ್ ಸಿಕ್ಕಿದೆ. ಜೊತೆಗೆ ಒಂದು ಅಸ್ಥಿಪಂಜರವೂ ಕೂಡ ಸಿಕ್ಕಿರ್ತಕ್ಕಂಥದ್ದು, ಬುರುಡೆ ಮತ್ತು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಯ್ಯಪ್ಪ ಅವರ ಪುತ್ರ ಇದೀಗ ಬಂದಿದ್ದಾರೆ, ಅಲ್ಲಿ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಬಂದಿದ್ದಾರೆ. ನೋಡ್ತಾ ಇದೀವಿ, ಅಯ್ಯಪ್ಪ ಅವರ ಪುತ್ರ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಆಗಮಿಸ್ತಾ ಇದ್ದಾರೆ. ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಅಯ್ಯಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ದಾಖಲೆಗಳು, ಅವರ ಇತರೆ ದಾಖಲೆಗಳನ್ನ ತಂದು ಕೊಡ್ತಾ ಇದ್ದಾರೆ. ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಪೊಲೀಸರು. ನೋಡಿ, ಇಂಚಿಂಚು ಪ್ರತಿಯೊಂದು ಆಯಾಮಗಳನ್ನು ಕೂಡ ಶೋಧಿಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದೊಂದು ಬುರುಡೆ, ಒಂದೊಂದು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ಲೂ ಸಿಕ್ಕಿದೆ ಎಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಏನು ಗುರುತಿನ ಚೀಟಿ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ಅದರಲ್ಲಿರುವಂತಹ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರನ್ನ ಸಂಪರ್ಕಿಸಿದೆ ಎಸ್ಐಟಿ. ಯುಬಿಯ ಅಯ್ಯಪ್ಪ ಪುತ್ರ ಜೀವನ್ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ. ಜೀವನ್ ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಂದಿದ್ದಾರೆ. ಜೀವನ್ 2017ರಲ್ಲಿ ಪೊನ್ನಂಪೇಟೆಯ ಯುಬಿ ಅಯ್ಯಪ್ಪ ಮನೆಯಿಂದ ನಾಪತ್ತೆಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಮೈಸೂರಿಗೆ ಚಿಕಿತ್ಸೆಗೆ ಅಂತ ಹೋದವರು ವಾಪಸ್ ಬರಲಿಲ್ಲ. ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ ಈಗ ಅವರು ಅವಾಗವಾಗ ಧರ್ಮಸ್ಥಳಕ್ಕೂ ಕೂಡ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ವರ್ಷಕ್ಕೆ 2 ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅಂತ ಅವರ ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗ 7 ವರ್ಷಗಳು ಕಳೆದಿವೆ ಅವರು ನಾಪತ್ತೆಯಾಗಿ. ಆದ್ರೆ ಮೊನ್ನೆ ಶೋಧದ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಅವರ ಐಡಿ ಕಾರ್ಡ್ ಸಿಕ್ಕಿದೆ. ಜೊತೆಗೆ ಒಂದು ಅಸ್ಥಿಪಂಜರವೂ ಕೂಡ ಸಿಕ್ಕಿರ್ತಕ್ಕಂಥದ್ದು, ಬುರುಡೆ ಮತ್ತು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಯ್ಯಪ್ಪ ಅವರ ಪುತ್ರ ಇದೀಗ ಬಂದಿದ್ದಾರೆ, ಅಲ್ಲಿ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಬಂದಿದ್ದಾರೆ. ನೋಡ್ತಾ ಇದೀವಿ, ಅಯ್ಯಪ್ಪ ಅವರ ಪುತ್ರ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಆಗಮಿಸ್ತಾ ಇದ್ದಾರೆ. ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಅಯ್ಯಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ದಾಖಲೆಗಳು, ಅವರ ಇತರೆ ದಾಖಲೆಗಳನ್ನ ತಂದು ಕೊಡ್ತಾ ಇದ್ದಾರೆ. ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಪೊಲೀಸರು. ನೋಡಿ, ಇಂಚಿಂಚು ಪ್ರತಿಯೊಂದು ಆಯಾಮಗಳನ್ನು ಕೂಡ ಶೋಧಿಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದೊಂದು ಬುರುಡೆ, ಒಂದೊಂದು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ಲೂ ಸಿಕ್ಕಿದೆ ಎಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಏನು ಗುರುತಿನ ಚೀಟಿ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ಅದರಲ್ಲಿರುವಂತಹ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರನ್ನ ಸಂಪರ್ಕಿಸಿದೆ ಎಸ್ಐಟಿ.
ಯುಬಿ ಅಯ್ಯಪ್ಪ ಪುತ್ರ ಜೀವನ್ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ. ಜೀವನ್ ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಂದಿದ್ದಾರೆ. ಜೀವನ್ 2017ರಲ್ಲಿ ಪೊನ್ನಂಪೇಟೆಯ ಯುಬಿ ಅಯ್ಯಪ್ಪ ಮನೆಯಿಂದ ನಾಪತ್ತೆಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಮೈಸೂರಿಗೆ ಚಿಕಿತ್ಸೆಗೆ ಅಂತ ಹೋದವರು ವಾಪಸ್ ಬರಲಿಲ್ಲ. ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ ಈಗ ಅವರು ಅವಾಗವಾಗ ಧರ್ಮಸ್ಥಳಕ್ಕೂ ಕೂಡ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ವರ್ಷಕ್ಕೆ 2 ಸಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅಂತ ಅವರ ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗ 7 ವರ್ಷಗಳು ಕಳೆದಿವೆ ಅವರು ನಾಪತ್ತೆಯಾಗಿ. ಆದ್ರೆ ಮೊನ್ನೆ ಶೋಧದ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಅವರ ಐಡಿ ಕಾರ್ಡ್ ಸಿಕ್ಕಿದೆ. ಜೊತೆಗೆ ಒಂದು ಅಸ್ಥಿಪಂಜರವೂ ಕೂಡ ಸಿಕ್ಕಿರ್ತಕ್ಕಂಥದ್ದು, ಬುರುಡೆ ಮತ್ತು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಯ್ಯಪ್ಪ ಅವರ ಪುತ್ರ ಇದೀಗ ಬಂದಿದ್ದಾರೆ, ಅಲ್ಲಿ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಬಂದಿದ್ದಾರೆ. ನೋಡ್ತಾ ಇದೀವಿ, ಅಯ್ಯಪ್ಪ ಅವರ ಪುತ್ರ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಆಗಮಿಸ್ತಾ ಇದ್ದಾರೆ. ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಅಯ್ಯಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ದಾಖಲೆಗಳು, ಅವರ ಇತರೆ ದಾಖಲೆಗಳನ್ನ ತಂದು ಕೊಡ್ತಾ ಇದ್ದಾರೆ. ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಪೊಲೀಸರು. ನೋಡಿ, ಇಂಚಿಂಚು ಪ್ರತಿಯೊಂದು ಆಯಾಮಗಳನ್ನು ಕೂಡ ಶೋಧಿಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದೊಂದು ಬುರುಡೆ, ಒಂದೊಂದು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ಲೂ ಸಿಕ್ಕಿದೆ ಎಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಏನು ಗುರುತಿನ ಚೀಟಿ, ಐಡಿ ಕಾರ್ಡ್ ಪತ್ತೆ ಆಗಿತ್ತು. ಅದರಲ್ಲಿರುವಂತಹ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರನ್ನ ಸಂಪರ್ಕಿಸಿದೆ ಎಸ್ಐಟಿ. ಯುಬಿ ಅಯ್ಯಪ್ಪ ಪುತ್ರ ಜೀವನ್ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ. ಜೀವನ್ ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಂದಿದ್ದಾರೆ. ಜೀವನ್ 2017ರಲ್ಲಿ ಪೊನ್ನಂಪೇಟೆಯ ಯುಬಿ ಅಯ್ಯಪ್ಪ ಮನೆಯಿಂದ ನಾಪತ್ತೆಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಮೈಸೂರಿಗೆ ಚಿಕಿತ್ಸೆಗೆ ಅಂತ ಹೋದವರು ವಾಪಸ್ ಬರಲಿಲ್ಲ. ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ ಈಗ ಅವರು ಅವಾಗವಾಗ ಧರ್ಮಸ್ಥಳಕ್ಕೂ ಕೂಡ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ವರ್ಷಕ್ಕೆ 2 ಸಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅಂತ ಅವರ ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈಗ 7 ವರ್ಷಗಳು ಕಳೆದಿವೆ ಅವರು ನಾಪತ್ತೆಯಾಗಿ. ಆದ್ರೆ ಮೊನ್ನೆ ಶೋಧದ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಅವರ ಐಡಿ ಕಾರ್ಡ್ ಸಿಕ್ಕಿದೆ. ಜೊತೆಗೆ ಒಂದು ಅಸ್ಥಿಪಂಜರವೂ ಕೂಡ ಸಿಕ್ಕಿರ್ತಕ್ಕಂಥದ್ದು, ಬುರುಡೆ ಮತ್ತು ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಯ್ಯಪ್ಪ ಅವರ ಪುತ್ರ ಇದೀಗ ಬಂದಿದ್ದಾರೆ, ಅಲ್ಲಿ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಬಂದಿದ್ದಾರೆ. ನೋಡ್ತಾ ಇದೀವಿ, ಅಯ್ಯಪ್ಪ ಅವರ ಪುತ್ರ ಬೆಳ್ತಂಗಡಿ ಎಸ್ಐಟಿ ಆಫೀಸ್ಗೆ ಆಗಮಿಸ್ತಾ ಇದ್ದಾರೆ. ಅಯ್ಯಪ್ಪ ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಅಯ್ಯಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ದಾಖಲೆಗಳು, ಅವರ ಇತರೆ ದಾಖಲೆಗಳನ್ನ ತಂದು ಕೊಡ್ತಾ ಇದ್ದಾರೆ. ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಪೊಲೀಸರು. ನೋಡಿ, ಇಂಚಿಂಚು ಪ್ರತಿಯೊಂದು ಆಯಾಮಗಳನ್ನು ಕೂಡ ಶೋಧಿಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದೊಂದು ಬುರುಡೆ, ಒಂದೊಂದು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ಲೂ ಸಿಕ್ಕಿದೆ ಎಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ.